ಲೇ ಪದ್ಯ ನೋಡೋ ನಮ್ಮ ಪಾಪ ಬರ್ಸ್ಬೇಡ ಸುಮ್ಮನೆ. ಕೋಳಿ ಏನಾಯ್ತು ಅಂತ ಹೇಳು. ನೀನು ಹೊರಟೋದಾಗ ಏನೋ ಬಂದಿರೋದು ನಿಮ್ಗೆ ಸಾವು? ಏನೋ ಬಂದಿರೋದು ಅವ್ರ ಕೋಳಿ ನಾವೇನಕ್ಕೆ ಎತ್ಕೊಂಡಿದ್ದೀರಿ? ಹಾಂ, ಅವ್ರ ಕೋಳಿ ನಾವೇನಕ್ಕೆ ಎತ್ಕೊಂಡಿದ್ದೀರಿ? ಏನೋ ಬಂದಿರೋದು ನಿಮ್ಗೆ ಸಾವು? ಅಲ್ಲ, ನನ್ನ ಕೋಳಿ ಕತ್ಕೊಂಡು ತಿಂದಿರೋದಲ್ದಿರ ಆ ಮಗುನ ನಿಜ ಹೇಳ್ತು ಅಂತ ಆ ಮಗುನ ಹೊಡಿತಾ ಇದ್ದೀನಿ. ಲೇ ಪದ್ದಿ ಸುಪ್ನತಿ, ಲೇ ಬಿಡಲೇ ಜಯ್ಯೆ, ಬಿಡೆ ನನ್ನ ಜಡನ ಬಿಡು. ಇಲ್ಲ ಅಂತಂದ್ರೆ ನೋಡಿ ನಿಂಗೆ ಏನೋ ಗಾಚಾರ ಐತಿ ಇವತ್ತು. ಲೇ ಬಿಡಲೇ ಜಯ್ಯೆ, ಬಿಡು. ಏಟಿಗೆ ತಿಂತೀಯ ನನ್ನ ಕೈಗ? ಎಲ್ಲ ನನ್ನ ಕೋಳಿ ಎಲ್ಲೇ ಮಾನವಾಗಿ ಹೇಳ್ಬಿಡು. ಎಲ್ಲ ನನ್ನ ಕೋಳಿ ಜಯ್ಯೆ, ಬಿಡೆ ನನ್ನ ಜಡನ. ಯಾವಳ ಬಿಡು. ಏಟಿಗೆ ತಿನ್ಬೇಡ. ನಮ್ಮ ಅಮ್ಮನಿದ್ದಂಗಿದ್ಯಾ? ನನ್ನ ಕೈಗೆ ಏಟಿಗೆ ತಿಂತೀಯ ಇವಾಗ? ಯಾವಳ ನಿಮ್ಮ ಅಮ್ಮನಿದ್ದಂಗಿರೋದು? ಎಲ್ಲ ನನ್ನ ಕೋಳಿ ಮಾನವ ಕೋಳಿ ಎಲ್ಲಿ ಅಂತ ಹೇಳ್ಬೇಕು. ನನ್ನ ಕೋಳಿನ ತಿಂದಿದ್ದೀರೇನೆ? ನಿಮ್ಮನ್ನಂತೂ ಇವತ್ತು ಸುಮ್ಮನೆ ಬಿಡ್ತೀನ? ತಿಂದಿರೋದೆಲ್ಲ ಕಗ್ಸೋವರೆಗೂ ನಾನು ಮನ್ಕೋಗಲ್ಲ. ಇವತ್ತು ನಿಮ್ಗೊಂದು ಗಾಚಾರ ಬಿಡಿಸ್ತೀನಿ. ಬಿಡೆ. ನನ್ನೇ ಹೋಯ್ತೀಯಾ? ಯಾಕೆ ಬಿಟ್ಟೆ ಬೀದಕ್ಕ ನಿನ್ನ ಕೋಳಿನ? ನಿನ್ನ ಮನೆಗೆ ನೀನು ಭದ್ರವಾಗಿ ಇಕ್ಕೊಬೇಕಾಗಿತ್ತು. ಯಾಕೆ ಬಿಟ್ಟಿದ್ದು? ಭದ್ರವಾಗಿ ಬೀರೋದಕ್ಕೆ ಬೀಗ ಹಾಕೊಳ್ಳೋದು ಯಾವಳು ಬೇಡ ಅಂದ್ಲು? ಬೀದಕ್ಕೆ ಬಿಟ್ಬಿಟ್ಟು ಇಲ್ಲಿ ಬಂದವಳು ತಡಿಗೆ ಬಾಯ್ ಬಡ್ಕೊಳಕ್ಕೆ ನಮ್ಮನೆ ಹತ್ರ. ಓ, ಹಂಗಾದ್ರೆ ನನ್ನ ಕೋಳಿನ ತೇಗಿದ್ದೀರ? ತಿಂದು ತೇಗಿಬಿಟ್ಟಿದ್ದೀರ ಹಂಗಾದ್ರೆ? ನನ್ನೇ ಹೋಗ್ತೀನಿ. ಏನೋ ವಯಸ್ಸಾದವಳು ಅಂತ ಮರ್ಯಾದೆ ಕೊಟ್ರೆ ಈ ಕೆಲಸ ಮಾಡ್ತೇನೆ ನೀನು? ಯಾವಳೆ ಬಿಡು ಅಂತಂದ್ಲ ನಿನ್ನ ಕೋಳಿನ? ಯಾವಳೆ ಬಿಡು ಅಂದ್ಲು? ಭದ್ರವಾಗಿ ಮನೆಗೆ ಇಟ್ಕೊಂಡು ಬೀಗ ಹಾಕೊಬೇಕಾಗಿತ್ತು ನೀನು. ಬಿಡೆ ಕೂದಲ ಬಿಡು. ಮಾನವಾಗಿ ಹಲ್ಲುಗಳೆಲ್ಲ ಉದುರ್ಸಾಕ್ಬಿಡ್ತೀನಿ ನೋಡ್ಕ. ತುರಾಮಣಿ ಹಲ್ಲುಗಳು. ಯಾಕೆ ತುರಾಮಣಿ ಹಲ್ಲುಗಳಿರೋದು? ನನ್ನ ಹತ್ರ ರೋಪಾಗ್ತೀಯಾ? ನನ್ನ ಬುದ್ಧಿ ತಿಳಿದ ನಿಂಕ? ನಿನಕ್ಕಿಂತ ಬತ್ತೀನ ಮನೆ ಹತ್ರ ಕೋಳಿ ಅನ್ಕೊಂಡು ಬತ್ತೀಯನೇ? ಅಯ್ಯೋ ಬೇವರ್ಸ ಮುಂದೆ ಏನೋ ಬಂದಿರೋದು ಬರಬಾರ್ದು ಪದ್ದಿ. ಅದಕ್ಕೆ ನಮ್ಮಮ್ಮ ನಂಗೆ ಕೆಳಕಾಕೊಂಡು ಹೋಯ್ತಾ ಇದೆಯಾ? ಸುಪ್ನಾತಿ ಬತ್ತೀನಿರೇ ನಿಂಕ ಮಾಡ್ತೀನಿ. ಬಾರೆ ಊರು ಸುಪ್ನಾತಿ ನೀನು. ಬಾರಲೇ ಬಾ, ನಿನ್ನೂ ಒಂದು ಕೈ ನೋಡ್ಕೊಂತೀನಿ ಬಾ. ಬಿಡಲೇ ನಮ್ಮಮ್ಮನ. ಯಾವಳ ಪದ್ದಿ ಸುಪ್ನಾತಿ? ಬಿಡೆ ನಮ್ಮಮ್ಮನ್ನ. ಯಾಕೆ ಹೋಯ್ತಾ ಇರೋದು ನಮ್ಮಮ್ಮನ್ನ? ಅಯ್ಯೋ, ಇವನು ಬಾಯಿಗೆ ಮಣ್ಣಾಕ, ಇವನ್ ಮಕ ಮುಚ್ಚೋಗ ಇವನಿಂದ ಬಂದದಲ್ಲಮ್ಮ. ಎಲ್ಲಾರ ಕೈಗೂ ಏಟಿಗೆ ತಿನ್ನೋದ. ನೀನು ಹೊಟ್ಟೆ ಉಡ್ದಾಗ ಇರ ನಿನ್ ಕೈತೀರ. ಇವತ್ತು ಸಾಯಂಕಾಲ ನಿನ್ನ ತಿಕ್ಕದ್ಮೇಲೆ ಬರಿಗೆ ಹೇಳಿತೀನಿರೋ. ಬಿಡೆ ಅಲೆ ಸುನಂದಿ ಮುಂಡೆ. ನನ್ನನ್ನೇ ಹೋಯ್ತಾ ಇದೆಯಾ? ಲೇ ಚಟ್ಯ ಬರ ಇಲ್ಲೇ. ಮಗು ಇದಾಕಮ್ಮ, ಏನ್ ಬಂತಮ್ಮ? ಬರಬಾರ್ದು ನಿಮ್ಕ. ಯಾಕೆ ಹಿಂಗ್ ಹೊಡ್ಲಾಡ್ತಾ ಇದ್ದೀರಾ? ಹೋಗಿ ಅವನ್ ಕೇಳ. ಹಾಕೆ ಅವನಿಂದ ಇಷ್ಟು ನಡೀತಾ ಇರೋದು. ಹಾಕೋಗಿ ಅವನ್ ಕೇಳು. ಅವನೇನ್ ಮಾಡ್ತೀನಿ ಕಲ್ತಿದ್ದೀರಮ್ಮ. ನಾನು ಅದೆಷ್ಟು ದೇವ್ರಿಗೆ ಹೊರ ಬೇಡಿದ್ದೀನಿ ಅವ್ನು ಹುಟ್ಟಕ್ಕ. ನೀನ್ ಬಾಯಿ ಮುಚ್ಕೊಂಡಿರೋ. ಯಾಕೆ ಇವಾಗ ಹಿಂಗ್ ಕಿತ್ಲಾಡ್ತಾ ಇರೋದು ನೀವು? ಸುನಂದ ಅಂತೆ ನಮ್ಮಮ್ಮನ್ ಬಿಡು. ನಮ್ಮಮ್ಮನ್ನ ಕೇಳು. ನಮ್ಮಮ್ಮನ್ ಬಿಡು ಅಂತ ನಮ್ಮಮ್ಮನ ಜೊತೆ ಯಾಕೆ ಇಟ್ಕೊಂಡಿರೋದು ನಿಮ್ಮಮ್ಮನ? ಬೇವರ್ಸಿ ಮುಂಡೆ ಕಿತ್ತಾದಳು. ನಮ್ಮ ಕೋಳಿ ಕತ್ಕೊಂಡು ತಿಂದಿರೋದಲ್ದ್ರೆ ನಮ್ಮಮ್ಮನ್ನೇ ಒಯ್ತಾ ಇದ್ದೀರಾ ನೀವು? ನಿಮ್ಗೆಲ್ಲ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮಮ್ಮನ ಒಯ್ದಿದ್ದೀರಾ ಅಂತ. ಏನಂಟಿ ನಮ್ಮಮ್ಮನ್ನ ಕೊಯ್ತಾ ಇರೋದು? ನಿನ್ನೂ ಒಯ್ಯದೆ ನಿಮ್ಮಮ್ಮನ್ನೂ ಒಯ್ಯದೆ. ನೋಡ್ತಾ ಇರೋ ಏನ್ ಮಾಡ್ತೀನಿ ನಿಮ್ಗೆ ಅಂತ. ಏಯ್ ಬಾರಲ್ಲ ಈ ಕಡೆಗೆ ಬಾರ. ಏನೋ ಸುನಂದ ಆಂಟಿ ಅಂತ ಮರ್ಯಾದೆ ಕೊಟ್ರೆ ಏನೇ ನಿಂದು? ಬಾರ ಈ ಕಡೆಗೆ ಬಾರಲೇ. ನನ್ನೇ ಹೋಯ್ತೇನೆ ಇವಾಗ ನೋಡೋಣ. ಮೋ ಜಯಮ್ಮ, ಎಲ್ಲಮ್ಮ ದುಡ್ಡು? ನೀನು ಎಲ್ಲಿಕ್ಕಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಟೈಮು. ನಿಂಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಅಯ್ಯೋ ನಿನ್ನ ಮಕ ಮುಚ್ಚೋಗ. ಇನ್ನೂ ಹೋಗಿಲ್ಲೇನಾ? ಇಲ್ಲೇ ಇದೆಯೇನಾ ನೀನು ಒಟ್ಟುರ್ದೋಗ? ದುಡ್ಡು ಎತ್ಕೊಂಡು ಹೋಗೋದಕ್ಕೂ ನನಗೆ ನೆಮ್ಮದಿಲ್ಲ. ನೀನು ದುಡ್ಡು ಎಲ್ಲಿಕ್ಕಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಲೇ ಸುನಂದಿ, ಹಾಸಿಗೆ ಎತ್ಕಳೆ ಹಾಸಿಗೆ.
ಅಲ್ಲ ಅಯ್ಯೋ ಪಾಪ ಅಂತ ನಮ್ಮ ಮನೆಗೆ ಇರೋಕ್ಕೆ ಜಾಗ ಕೊಟ್ರೆ ನಮ್ಮ ದುಡ್ಡೇ ಕೆಲಸ ಮಾಡ್ಕೊಂತೀಯಾ? ಹಾಂ ಬಾ ಇವಾಗ ಎತ್ಕೊ ಬಾ. ಏಯ್ ಕೊಡ ನನ್ನ ದುಡ್ಡು ಕೊಡ. ಹ್ಞೂ ಕೊಡ್ತೀನಿ ಬಾ. ಲೇ ನಿಂತ್ಕೊಳ ಮಾವು ನಿಂತ್ಕಮ್ಮ. ಯಾಕಮ್ಮ ಅವನಿಂದ ಹೊಡಿತಾ ಇದೆಯಾ? ಹೋದ್ರೆ ಹೋಯ್ತು ಬಾಮ, ಅದೇನೋ ದೋಷ ಅಂದಲ್ಲ ಅವನ ಜೊತೆಗೆ ಹೊರಟೋಗ್ಲಿ. ಲೇ ನೀನು ಬಾಯಿ ಮುಚ್ಕೊಂಡಿದ್ದೆ, ನಿನ್ಕೇನು ತಿಳಿಯಲ್ಲ. ಓ ಬರ್ರೆ ಇಬ್ಬರು ಕರ್ಕೊಂಡೋಗಿ ನಮ್ಮ ಮನೆಗೆ ಕೆಲ್ಸ ಹಾಕೊಂತೀನಿ ಬರ್ರಿ. ಪಾತ್ರೆಗಳು ಇದ್ದದೊಬ್ರು, ಅಡಿಗೆ ಮಾಡೋದೊಬ್ರು, ಬಟ್ಟೆಗಳು ಹೋಗ್ಯದೊಬ್ರು. ಬರ್ರಿ ನನ್ನ ಹಿಂದೆನೇ ಬರ್ರಿ. ಏ ನಿನ್ನ ಮಕ ಮುಚ್ಚೋಗ, ಅಲ್ಲೇ ನಿಂತ್ಕೊಳ್ಳೋ ಯಾಸ್ಗೆ ಕೊಟ್ಬಿಟ್ಟೋಗ. ಯಾಸ್ಗೆ ಏನದೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಬಿಡು. ಅಮ್ಮ ಏನಕ್ಕಿದ್ದಮ್ಮ ಯಾಸ್ಗೆಗ? ಅಯ್ಯೋ ಸುನಂದಿ, ದುಡ್ಡೇ 15 ಲಕ್ಷ ದುಡ್ಡಲ್ಲೇ ಅನ್ಯಾಯವಾಗಿ ಹೊರಟೋಯ್ತಲ್ಲೇ. ಅವ್ನು ಇಟ್ಕೊ ಸುನಂದಿ. ಅಮ್ಮ ಅವ್ನು ಗಾಡಿ ಹಾಕ್ಬಿಟ್ನಲ್ಲಮ್ಮ, ಮುಂಚೆನೇ ಹೇಳಕ್ಕಾಗಿಲ್ಲ. ನಿನ್ನ ಮಕ ಮುಚ್ಚೋಗ, ನಾನೇನ ಭದ್ರವಾಗಿ ಇಕ್ಕಂತ ಇದ್ನಲ್ಲ. ಓ ನೀ ಮೊದಲೇ ಪೆದ್ದ ಮುಂಡೆ, ಸಿಕ್ಕಿ ದುಡ್ಡೆಲ್ಲ ಎತ್ಕೊಂಡಾಗ ಗೋಪಾಲ್ ನೆದ ಮೇಲೆ ಕುಕ್ತಿಯಾ, ಅದಕ್ಕೆ ನಿಂಗೆ ಕೇಳಿಲ್ಲ. ಲೇ ಕಿತ್ಕೊಳ್ಳಲೆ 15 ಲಕ್ಷ ದುಡ್ಡುಲೇ. ಅಯ್ಯೋ ಹೊರಟೋದ್ನಲ್ಲಮ್ಮ, ನೀನು ಹೊಟ್ಟೆ ಉರ್ದೋಗ ಎಂತ ಕೆಲಸ ಮಾಡ್ಬಿಟ್ಟೆ. ಪದ್ಯ ಅವಳಲ್ಲ ಸುಪ್ನಾತಿ, ಅವಳಿಂದ ಇಷ್ಟು ಆಗಿದ್ದು. ಅವಳಿಗೆ ಮಾಡ್ತೀನಿ ಇವಾಗ ಹೋಗಿ. ಅಮ್ಮ ಹೋಗಿ ನಡಿಯಮ್ಮ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. 15 ಲಕ್ಷ ದುಡ್ಡು ಅಂದ್ರೆ ಸುಮ್ಮನೆ ಬರ್ತದ? ಬಾಮ ಹೋಗೋಣ. ನಿನ್ನ ಮಾತು ಕಟ್ಕೊಂಡು ಹೋಗು, ಅವ್ರು ನನ್ನೇ ಎತ್ತು ಒಳಕಾಕ್ತಾರೆ. ಯಾವುದು ಬೇಡ ಬಾರೆ, ಎಲ್ಲ ನಾಳೆಗೆ ಹೋಗ್ಕೊಂಡ್ಲಿ ಬಾ. ಅವ್ನ ಮಕ ಮುಚ್ಚೋಗ ಒತ್ಕೊಂಡು ಹೋಗೇ ಬಿಟ್ನಲ್ಲಮ್ಮ. ಎಲ್ಲಿ ಕಾಯ್ಕೊಂಡಿದ್ನೋ ಕಾಕಿ ಕತ್ತಂಗೆ. ಅನ್ಯಾಯವಾಗಿ ನನ್ನ ದುಡ್ಡು ಅನ್ಯಾಯ ಆಗೋಯ್ತಲ್ಲ. ಏನಪ್ಪ ಮಾಡೋದು? 15 ಲಕ್ಷ ದುಡ್ಡು. ಹಾಂ ಹೂವು ಮಲ್ಲಿಗೆ ಹೂವು ಇಟ್ಕೊಂಡಿದ್ನೆ, ಅನ್ಯಾಯವಾಗ ಎತ್ಕೊಂಡು ಹೊರಟೋಗ್ಬಿಟ್ನೆ. ಮಾವು ನೀನೇನು ಕಷ್ಟಪಟ್ಟು ದುಡ್ಡಿರೋ ದುಡ್ಡೆಲ್ಲ ಹೋಗಮ್ಮ, ಇದು ನಮ್ಮದು ದುಡ್ಡು. ಓಹೋ ಏನು ಅನ್ಯಾಯವಾಗಿ ಹೋಗ್ಬಿಡ್ತಂತೆ ಅನ್ಯಾಯವಾಗಿ. ಅವತ್ತು ನೀನು ಎತ್ಕೊಂಬಂದಾಗ ನಮಗೂ ಹಿಂಗೆ ಅನಿಸಿದ್ದು, ನಮ್ಮ ದುಡ್ಡು ಅನ್ಯಾಯವಾಗಿ ಹೋಯ್ತೆ ಅಂತ. ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ ಎಷ್ಟು ಆಟ ಆಡ್ಬಿಟ್ಟೆ ನೀನು? ಹಾಂ ಲೇ ಹೋಗ್ಲಿ, ಒಂದು 5 ಲಕ್ಷ ದುಡ್ಡನ್ನ ಕೊಡ. ಇನ್ನು 10 ಲಕ್ಷ ನೀನು ಎತ್ಕೊಂಡೋಗಿ ಕೊಡ. ನನಗೆ ದುಡ್ಡು 5 ಲಕ್ಷ. 5 ಲಕ್ಷನೂ ಇಲ್ಲ, 5 ಪೈಸನೂ ಇಲ್ಲ. ಹೋಗಮ್ಮ. ಎಲ್ಲ ನೋಡ್ಕೊಳ್ಳಿ, ನನ್ನ ಮಗಳನ್ನ ಕರ್ಕೊಂಡೋಗ್ಬಿಟ್ಟು ಆ ದುಡ್ಡು ನಂಗೆ ಕೊಟ್ಬಿಡ. ಇವಳು ಕರ್ಕೊಂಡೋಗ ಮನೆಗೆ ಏನೇನು ಕೆಲಸ ಮಾಡೋಕ್ಕಿತ್ತಾಳೆ. ಅಯ್ಯೋ ನೀನು ಒಟ್ಟುಡ್ದೋಗ ನೀನು ಅಮ್ಮನ. ಹಾಂ ನಾನು ಅವನ ಜೊತೆಗೆ ಹೋಗ್ಬೇಕಾ? ಕಳ್ಳಿನ ಜೊತೆಗ? ಅಯ್ಯ ನೀನು ಒಟ್ಟುಡ್ದೋಗ ಹೋಗು, ಏನಾರ ಮಾಡ್ಕೊಂಡು ಸಕ್ಕ ಹೋಗು. ಅಯ್ಯ ನೀನು ಹೊಟ್ಟೆ ಸುಗ್ಲು ಊರು ಬಾಕ್ಲಿ ಕಾಕ. ಏನು ಹೊಟ್ಟೆ ನಿಂದು? ಬೆಳಗ್ಗೆ 2 ಮುದ್ದೆ ಇಟ್ಟು ತಿಂದಿದ್ಯಾ, ತಿರ್ಗಾ ಹೊಟ್ಟೆ ಸ್ವಂತ ಇದೆಯಾ? ಏನು ನಿನ್ ಕಡ್ಡೆವಾಗಿ ಒಂದು ನುಗ್ಗೈತೇನಾ? ಅಯ್ಯೋ ಮಗ ಮುಚ್ಚ ಹೊಲ್ಟೆ ಹೋಗ್ಬಿಟ್ನಲ್ಲ ಅವನಿಬ್ರು ಬಿದ್ದೋಗ. ಅನ್ಯಾಯವಾಗ ದುಡ್ಡೆಲ್ಲ ಹೊಲ್ಟೋಯ್ತಲ್ಲ, ಮನೆಗನೆ ಇಕ್ಬಿಟ್ಟು ಬರಬೇಕಾಗಿತ್ತು. ಅಯ್ಯೋ ದುಡ್ಡೆಲ್ಲ ಹೋಯ್ತು. ಯಾವಳವಳು ಕಿತ್ತೋದಳು ಪದ್ಯ? 10,000 ರೂಪಾಯಿ ಕೊಡ್ಬೇಕು ನೀನು, ಬಾಯಿ ಮುಚ್ಕೊಂಡು. ಇಲ್ಲ ಅಂತಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋಳಲ್ಲ. 10,000 ರೂಪಾಯಿ ಇಕ್ಕು ಇಲ್ಲಿ. ಇಕ್ಕೋ. ನನ್ನ ಕೋಳಿ ಯಾಕೆ ತಿಂದೆ ನನ್ನ ಕೋಳಿನ? ನಿನ್ನಿಂದ 15 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಿ ನಾನು. ಇವಾಗ ನಂಗೆ 10,000 ರೂಪಾಯಿ ಕೊಡಬೇಕು. ಇಲ್ಲ ಅಂತಂದರೆ ನಾನು ಪೊಲೀಸ್ ಸ್ಟೇಷನ್ ಕೊಡ್ತೀನಿ. ಬಾಯಿ ಮುಚ್ಕೊಂಡು ಹೋಗಮ್ಮ. 500-600 ರೂಪಾಯಿ ಕೋಳಿಕ ಯಮ್ಮನ್ 10,000 ರೂಪಾಯಿ ಕೊಡ್ಬೇಕಂತೆ. ಹೋಗಿ ಇಲ್ಲಿಂದ. ಓಹೋ ಸಾಲ್ದೇನ ಅವಾಗ ಬಿದ್ದಿದ್ದು ಏಟಿಗೆ ನಿಂಕ? ಅವಳ ಪದ್ಯ. ಹಾಂ ಅಲ್ಲ, ನಾನು ನಿನ್ನ ಏನೋ ಅನ್ಕೊಂಡಿದ್ದೆ, ಬಲ್ ಕಂತ್ರಿ ಮುಂಡೆ ಇದೆಯಾ ನೀನು? ಆಹಾ ನಿನ್ನಿಂದ ನಮ್ಗೆ ಎಷ್ಟೊಂದು ದುಡ್ಡು ಲಾಚ ಆಯ್ತು ನೋಡ್ತೇನೆ. ನಿನ್ನ ಜೊತೆ ಕಿತ್ಲಾಡ್ಸೋದಿಕ್ತಾನೆ ಅವ್ನು ದುಡ್ಡು ಎತ್ಕೊಂಡು ನೋಡೋದಿದ್ದು. ನಮ್ಮ ಅಮ್ಮನ ಎಷ್ಟು ಭದ್ರವಾಗಿ ಇಟ್ಕೊಂಡಿದ್ಲ ದುಡ್ಡನ್ನ. ನಿಮ್ಮ ಅಮ್ಮನ ಅಂತ ಬುದ್ಧಿವಂತಲಾಗಿದ್ರೆ ಕೋಳಿನೂ ಮನೆಗೆ ಇಟ್ಕೊಂಡಿರೋಳು, ದುಡ್ಡು ಮನೆಗೆ ಇಟ್ಕೊಂಡಿರೋಳು. ಏನಕ್ಕೆ ಬಿಡ್ಬೇಕಾಗಿತ್ತು ನಿಮ್ಮ ಅಮ್ಮನ ಬೀದಕ್ಕ? ಇಲ್ಲಿ ಬಂದಿದ್ಯಾ ಕಿತ್ತಕ್ಕಣಕ? ಅವಾಗೆಲ್ಲ ಇಲ್ಲಿ ಹೋಗೆ. ಓಹೋ ಅಷ್ಟೊಂದು ದುಡ್ಡದೆ ಅಂತ ಹೇಳತ್ತಾನೆ ಮನೆಗೆ ಇಕ್ಕೊಬೇಕಾಗಿತ್ತು. ಕೋಳಿ ಮೇಲೆ ಅಮ್ಮನ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಮನೆಗೆ ಇಕ್ಕೊಬೇಕಾಗಿತ್ತು. ಇವಾಗ ನಮ್ಮನೆ ಹತ್ರಕ್ಕೆ ಬಂದು ಅಮ್ಮನ ಮಗಳು ಬಾಯ್ ಬರ್ಕಂತ ಇದ್ದೀರಾ? ಹಾಂ ಇವಾಗ ನೀನಾಗನ 10,000 ರೂಪಾಯಿ ಕೊಟ್ಟಿಲ್ಲ ಅಂತಂದ್ರೆ ಆಯ್ತಲ್ಲೇ ನಿಂಗೆ ಗಾಚರಲ್ಲೇ ಪದ್ಯ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.